ಗುಂಡು ನಮ್ಮ ಮಾದಪ್ಪ ಅಂಕಲ್ ಬುದ್ಧಿವಂತರು, ಅದಕ್ಕೆ ಇದನ್ನ ಕೊಡ್ತಿದ್ದಾರೆ. ಪಾರವ ಅದಕ್ಕೂ ಇದಕ್ಕೂ ಏನವ ಸಂಬಂಧ? ಚೆನ್ನಾಗಿ ಅನ್ನ ಉಟ್ಕೊಂಡು ಓಡಕೈತದ, ಒಟ್ಟು ನಾವು ಬರಕಿಲ್ವೇ, ಓಡ್ಬೇಕಾದ್ರೆ ಸುಸ್ತು ಹಾಕಿಲ್ವೇ, ಅದಕ್ಕೆ ಬ್ರೆಡ್ಡು ಬಾಳೆಹಣ್ಣು. ಈ T20 ಮ್ಯಾಚಸ್ ಅಲ್ಲೆಲ್ಲ ನೋಡಿಲ್ವಾ ಅಪ್ಪಯ್ಯ, ಅಲ್ಲಿ ಪ್ಲೇಯರ್ಸ್ ಎಲ್ಲ ಜಾಸ್ತಿ ನೀರೇ ಕುಡಿಯಲ್ಲ. ಬಲೆ ತಿಳ್ಕೊಂಡ್ಬಿಟ್ಟಿದ್ಯಾ ಬಿಡು ರತ್ನ. ತಿನ್ಕಳಿ ಇನ್ನು 20 ನಿಮಿಷ ಆಯ್ತೆ. ನೂರ 9 ರನ್ ಹೊಡೆದವ್ರೆ. ನಾವೇ ಸೇರ್ಕೊಂಡು ಹೆಂಗಪ್ಪ ಹೊಡಿಯೋದು? ಇವ್ರೆಲ್ಲ ಹೋದ್ರು? ವರ್ಷ ಇದರಲ್ಲಿ ಮೊತ್ತ ಮಾತ್ರೆ ಮರ್ಸಿದ್ದೀನಿ. ಆಟ ಆಡ್ತಾ ಇದ್ದ ಕೊಟ್ಬಿಡು ಸಾಹೇಬ್ರೆ. ಹಂಗೆ ಸಾಯಂದ್ರೆ ಸಾಕು, ಮುಂದಕ್ಕೆ ಸಾಯಂಗಿಲ್ಲ ನಾವೇ ಬರ್ಕೊಬಿಡ್ತೀವಿ. ನೀವೇನು ಯೋಚನೆ ಮಾಡಬೇಡಿ. ನನ್ನ ಮಗ ಶಿವನ ಮೇಲೆ ನನಗೂ ಭಯ ಐತೆ, ಹೊಡೆದು ಕೆಚ್ಚಾಕ್ಬಿಡ್ತಾನೆ. ಇದನ್ನ ಕೂಡಿಸ್ಬಿಟ್ರೆ ಸಾಕಂತೀರಾ? ಉಳಿದು ನಾನು ನೋಡ್ಕೊತೀನಿ ನೋಡಿ. ಹುಷಾರು. ಹಾಂ ಹೂ ಕಂಡ್ರಲ್ಲ, ನಾನು ಎಲ್ಲಿ ಬಾ ಎಲ್ಲ ಸರಿ ಮಾಡ್ತೀನಿ. ಸೋಮ್ಕೇರ್ಲ್ರ ಯಾಕಲ್ಲ ಯೋಚನೆ ಮಾಡಿ, ಆಮೇಲೆ ಮಾಡ್ತೀನಿ ಕಲ್ಲ. ಬರವ ಏನವ ತಗೊಳ್ಳಿ ಬ್ರೆಡ್. ಬೇಡ ಕಣವ, ನೀವುಗಳು ಕಷ್ಟಪಡ್ತೀರ, ಹೊಟ್ಟೆ ಹಸ್ಕೊಂಡಿರ್ಬಾರ್ದು. ನೀವು ತಿನ್ನಿ. ಯಾಕೆ ನೀವು ಬ್ರೆಡ್ ತಿಂದರೆ ನಾಯಿ ಅಂದ್ಕೊಂಡ್ಬಿಡ್ತೀವಿ ಅಂತನಾ? ಪರವಾಗಿಲ್ಲ ತಿನ್ನಿ, ನಾವೇನು ಹಂಗೆ ಅಂದ್ಕೊಡಲ್ಲ. ಬೇಡ ಕಣ್ರವ ಅಂತ ಹೇಳೋದಲ್ವ, ನೀವುಗಳು ತಿನ್ನಿ. ಅಲ್ಲ ಕಣ್ರವ, ನೀವೆಲ್ಲೋ ಯೋಟೊಂದು ಕಷ್ಟಪಡ್ತಾ ಇದ್ದೀರಾ, ಅವರು ಸಿಟಿ ಹುಡುಗರು ಕಣವ. ಸಂಘದಂತೆ ಬುದ್ಧಿ, ಆರ್ದಂತೆ ಲೊದ್ದಿ ಅನ್ನೋ ಗಾದೆ ಇಲ್ವಾ? ಎಲ್ಲ ಚರ್ಚ್ ಬಿಸಾಕ್ಬಿಡ್ತಾರೆ. ಹಂಗಂತ ನೀವೇನು ಹೆದರ್ಕೋಬೇಡಿ. ಈಗ ಹಾಲಪ್ಪ ಅಂತ ಹೆಸರು ಮಡಿಕೊಂಡಿರೋರಿಗೆ ಮಜ್ಜಿಗೆ ಗೊತ್ತಿರಕ್ಕಿಲ್ಲ ಅಲ್ವೇನ್ರವ? ಹಂಗೆಯ ಏನು ಛತ್ರಿಯಣ್ಣ, ನಮ್ಮ ಅಪ್ಪನ ಥರನೇ ಮಾತಾಡ್ತಿದ್ದೀರಾ? ಏಟೆ ಆದರೂ ದೋಣ್ಗಳು ನಾಯಿ ಅಲ್ವಾ ನಾನು? ಬರವ, ಆದರೆ ಒಂದು ವಿಚಾರ ಕಂಡ್ರವ, ಯಾವ ಕಾರಣಕ್ಕೂ ನಾವು ಸೋಲ್ಬಾರ್ದು. ಅಕಸ್ಮಾತ್ ಸೋತ್ವೇನು ಕಳೆ, ನಮ್ಮ ಶಿವಣ್ಣ ಅಧಿಕಾರ ಬಿಡ್ಬೇಕಾಯ್ತದೆ. ದೋರೆ ಅನ್ನಿಸ್ಕೊಂಡವರು ಮೀಸೆ ಮಡಿಕೊಂಡಿದ್ರು ವ್ಯರ್ಥ ಅಂತ ಜನ. ನೀವು ಮೋಟಿವೇಶನ್ ಕೊಡಕ್ಕೆ ಬಂದಿದ್ದೀರಾ ಅಂದ್ಕೊಂಡ್ರೆ ಉಲ್ಟಾ ಹೆದರಿಸ್ತಿದ್ದೀರಾ? ಇಲ್ಲಿ ನಾವು ಹೆದರ್ಕೊಳ್ಳೋ ಮಕ್ಕಳಲ್ಲ. ನಮ್ಮ ಇಂಡಿಯನ್ ವುಮೆನ್ಸ್ ಟೀಮ್ ನೋಡಿದ್ದೀರಾ? ಅವ್ರು ಎಷ್ಟೋ ಸತಿ ಸೋಲಿನ ಅಂಚಲ್ಲಿ ಬಂದು ನಿಂತರು ನಮ್ಮ ಕೈಲಾಗಲ್ಲ ಅಂತ ಮೈದಾನ ಬಿಟ್ಟು ಹೋಗಲಿಲ್ಲ. ಪ್ರತಿಯೊಂದೊಂದು ಬಾಲ್ನು ಹೊಸ ಅವಕಾಶ ಥರ ನೋಡಿದ್ರು. ಅವ್ರ ಕೈಯಲ್ಲಿ ಇದ್ದಿದ್ದು ಬರೀ ಬ್ಯಾಟ್ ಅಲ್ಲ, ಈ ದೇಶದ ಕೋಟ್ಯಾಂತರ ಜನದ ನಂಬಿಕೆ. ಅದಕ್ಕೆ ಅವ್ರು ಗೆದ್ರು. ನಮ್ಮ ಕಾಲಿಗೆ ಈ ಮಣ್ಣಿನ ಶಕ್ತಿ ಅಂಟಿದೆ, ಕೈಗೆ ದುಡ್ದಿರೋ ಬಲ ಇದೆ. ಇನ್ನು ನಮ್ಮೆಲ್ಲರ ಮೇಲೆ ಆ ಮಾಕಳವನ್ನ ಆಶೀರ್ವಾದ ಇದೆ. ನಾವು ಗೆಲ್ತೀವಿ. ಬರವ, ಇದೇನಪ್ಪ ಬಾಣ ನಂಗೆ ತೀರಿಕೊಳ್ತಾರಂಗದೆ. ಈಗ ಎಲ್ಲ ಆಟಗಾರರು ಮತ್ತೆ ಗ್ರೌಂಡ್ಗೆ ಆಗಮಿಸುತ್ತಿದ್ದಾರೆ. ಮತ್ತೆ ಪಂದ್ಯ ಪ್ರಾರಂಭವಾಗುತ್ತಿದೆ. ಜೈ ಮಕ್ಕಳವ್ವ. ಬಾ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. 111 ರನ್ಗಳನ್ನು ಕಲೆ ಹಾಕಲಿಕ್ಕೆ ಬಂದಿದ್ದಾರೆ ಮಾರಿ ತಂಡದವರು. ಓಪನರ್ ಆಗಿ ಶಿವಣ್ಣ ಹಾಗೂ ರತ್ನ. ರತ್ನವ, ಬಳಪ ಹಿಡಿದು ಮಕ್ಕಳಿಗೆ ಪಾಠ ಮಾಡಿದ್ಯಾ. ಇವತ್ತು ಬ್ಯಾಟ್ ಹಿಡ್ದು ಈ ಪ್ಯಾಟೆ ಮಂದಿಗೆ ಪಾಠ ಮಾಡು. ಹೋಗವ. ಅಜ್ಜಿ, ಇದೇ ಜೋಶಿಗೆ ಒಂದು ಸಾಂಗ್ ಬರ್ಲಿ. ಆ ಸಾಂಗ್ ಹೆಂಗಿರ್ಬೇಕು ಅಂತಂದ್ರೆ, ನನ್ನ ಗಂಡ ಒಂದ್ ಬಾಲ್ಗೆ 100 ರನ್ ಹೊಡ್ಬಿಡ್ಬೇಕು. ಕಾವೇರಿ ನೀರನ್ನು ಕುಡಿದು ಕಬ್ಬಿನ ಹಾಲಲ್ಲಿ ಬಿದ್ದು, ಕಾವೇರಿ ನೀರನ್ನು ಕುಡಿದು. ಸಿಟಿ ರೈಡರ್ಸ್ ತಂಡದಿಂದ ಮೊದಲ ಎಸೆತ ಈಗ ಶುರು. ಜೈ ಮಕ್ಕಳವ್ವ. ಓ, ಗಾಳಿಯಲ್ಲಿ ಚೆಂಡು.
ಆಘಾತ ಮಾಸ್ ಮಾರಿಗುಡಿ ತಂಡಕ್ಕೆ ದೊಡ್ಡ ಲಾಸ್ ಅಂತಾನೆ ಹೇಳಬಹುದು. ಶಿವು ಅವರು ಯಾವುದೇ ರನ್ಗಳನ್ನು ಗಳಿಸದೆ ಔಟ್ ಆಗಿದ್ದಾರೆ. ನಮ್ಮ ಹಳ್ಳಿನ ಶುದ್ಧವಾಗಿ ಇಟ್ಕೊಳಕ್ಕೆ, ನಮ್ಮ ಹಳ್ಳಿ ಐಕ್ಳ ಮೈದಾನ ಕಾಪಾಡ್ಕೊಳಕ್ಕೋಸ್ಕರ ಈ ಸವಾಲ್ ನೆನ್ಪಿಟ್ಕೊಳ್ಳಿ. ಗೆದ್ದು ತೋರಿಸ್ತೀವಿ. ಊರು ಬಿಡೋಕೆ ತಯಾರಾಗಿ. ಸಿಟಿ ರೈಡರ್ಸ್ ಅವರಿಗೆ ಮೊದಲ ಬೌಲಿಂಗ್ ಅಲ್ಲೇ ಒಂದು ವಿಕೆಟ್. ಅಯ್ಯೋ ದೇವ್ರೆ, ಇವಾಗ ಇಷ್ಟು ದೊಡ್ಡರನ್ನ ನಾವು ಒಬ್ರು ಹೊಡಿಬೇಕಾ? ನಮ್ಮ ಕೈಲಿ ಆಯ್ತದ ಪರ್ರು. ನಾವಿನ್ನೂ ಹೆದರ್ಕೊಂಡು ಕುತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಎಲ್ಲ ನಮ್ಮ ಕೈ ಮೀರೋಗ್ಬಿಡುತ್ತೆ. ಅಣ್ಣ ನೀನೇ ಹೋಗು, ನೆನ್ಪಿಟ್ಕೊ. ಈಗ ನನ್ನ ಗಂಡನ ಜವಾಬ್ದಾರಿ ನೀನು ಹೆಗ್ಲ ಮೇಲಿದೆ. ಆಯ್ತು ಪರ್ರು. ನೋ ಬಾಲ್. ಓ ಆಘಾತ ಮಾಸ್ ಮಾರಿಗುಡಿ ತಂಡಕ್ಕಲ್ಲ, ಸಿಟಿ ರೈಡರ್ಸ್ ಅಂತ ಅಂಪೈರ್ ಹೇಳ್ತಾ ಇದ್ದಾರೆ. ಮೊದಲ ಬಾಲ್ ನೋ ಬಾಲ್ ಆಗಿದ್ದು ಶಿವು ಅವರು ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಯಜಮಾನ್ರೆ, ಯಾಕೆ ಹಿಂಗೆ ಮಾಡಿದ್ರಿ? ಅಂಪೈರ್ಗೆ ನೋ ಬಾಲ್ ಅಂತ ಯಾಕೆ ಹೇಳಿದ್ರಿ? ಮೊದಲು ಲೋಕ ತಿಳಿಬೇಕು, ಆಮೇಲೆ ಲೆಕ್ಕ ಕಲಿಬೇಕು. ಮೊದಲು ನಂಬಿಕೆ ಗಳಿಸ್ಕೊಂಡ್ರೆ ಆಮೇಲೆ ಅದನ್ನು ನಮಗೆ ಬೇಕಾದಂಗೆ ಉಪಯೋಗಿಸ್ಕೋಬೋದು. ಇದಕ್ಕೆ ಸುಮ್ಮನಿರಿ, ನನ್ನ ಆಟನೇ ಬೇರೆ ಇದೆ. ಮಾವ ಟೆನ್ಷನ್ ಆಗ್ಬೇಡ, ಗೆಲುವು ನಮ್ದೇ. ನಮ್ದೇ ಈ ಸಲ ಕಪ್ ನಮ್ದೇ. ಆಹಾ ಹೃದಯದಲ್ಲಿ ಏನಿದು ನದಿಯನ್ನು ಹಾಡಿದೆ. ಸೂಪರ್ ಸೂಪರ್. ನಾನು ಶಿವ್ ನೀರು ಕೊಡ್ಬತ್ತೀನಿ. ನೋಡು ಶಿವ ತಗೊಳ್ಳ, ನೀರು ಕುಡಿ. ಕೊಡ್ಲಾ?